ಹೈ ಫ್ರೆಂಡ್ಸ್, ನೀವೆಲ್ಲ ತುಂಬಾ ಜನ ಮೆಜಿಷಿಯನ್ಸ್ ಮ್ಯಾಜಿಕ್ ಟ್ರಿಕ್ಸ್ ನ ಮಾಡೋದನ್ನ ನೋಡಿರ್ತೀರಾ. ಆದ್ರೆ ಇವೆಲ್ಲ ಐ ಟ್ರಿಕ್ಸ್, ಇಲ್ಯೂಷನ್ಸ್ ಎಂದು ನಿಮ್ಮೆಲ್ರಿಗೂ ಗೊತ್ತು. ಈ ಮೆಜಿಷಿಯನ್ಸ್ ಆಡಿಯನ್ಸ್ ನ ಲೈವ್ ನಲ್ಲಿ ಯಾವ ರೀತಿ ಫೂಲ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಈ ದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಪಂಚದಲ್ಲೇ ಫೇಮಸ್ ಆದ ಟಾಪ್ ಮೋಸ್ಟ್ ಮ್ಯಾಜಿಕ್ಸ್ ನ ಮತ್ತು ಅದರ ಹಿಂದಿರುವ ಸೀಕ್ರೆಟ್ಸ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ರಾಬ್ ಲೇಕ್ಸ್ ಫ್ರೆಂಡ್ಸ್, ನೀವು ಇಂಟರ್ನೆಟ್ ನಲ್ಲಿ ಮ್ಯಾಜಿಕ್ ನೋಡೋದು ಇಷ್ಟವಿದ್ರೆ ಈ ಕ್ರೀಪಿ ಮ್ಯಾಜಿಕ್ ಖಂಡಿತ ನಿಮ್ಗೆ ಇಷ್ಟವಾಗುತ್ತೆ. ಇದನ್ನ ಪರ್ಫಾರ್ಮ್ ಮಾಡಿದ್ದು ರಾಬ್ ಲೇಕ್ಸ್. ಇವನು ಎಲ್ರ ಮುಂದೆ ತನ್ನ ಬಾಡಿನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದು ನೋಡಿದ್ರೆ ಖಂಡಿತ ನಿಮಗೆ ನಂಬೋದಕ್ಕೆ ಆಗುದಿಲ್ಲ. ಮ್ಯಾಜಿಕ್ ಶುರು ಮಾಡುವಾಗ ರಾಬ್ ಸ್ಟೇಜ್ ಮಧ್ಯದಲ್ಲಿ ನಿಂತ್ಕೊಳ್ತಾನೆ. ಆತನ ಅಸಿಸ್ಟೆಂಟ್ಸ್ ಒಂದು ಲೇಸರ್ ರೋಪ್ ನ ತಗೊಂಡು ರಾಬ್ ನಡುವನ್ನ ಕತ್ತರಿಸುವಂತೆ ಮಾಡ್ತಾರೆ. ನೋಡುವಾಗ ಇದೊಂದು ನಾರ್ಮಲ್ ಸೀನ್ ತರ ಕಾಣಿಸುತ್ತೆ. ಆದ್ರೆ ನೆಕ್ಸ್ಟ್ ಮಾಡಿದ್ದು ನೋಡಿದ್ರೆ ಎಲ್ರು ಶಾಕ್ ಆಗ್ತಾರೆ. ಲೇಸರ್ ಮೂಲಕ ಕಟ್ ಮಾಡಿದ ಸ್ವಲ್ಪ ಸಮಯದ ನಂತರ ಮೇಲಿಂದ ಒಂದು ಚೈನ್ ಬರುತ್ತೆ. ರಾಬ್ ಆ ಚೈನ್ ನ ಹಿಡಿದುಕೊಳ್ತಾನೆ. ಚೈನ್ ಮೇಲೆ ಹೋದಾಗ ರಾಬ್ ನ ಅಪ್ಪರ್ ಬಾಡಿ ಸಹ ಮೇಲಕ್ಕೆ ಹೋಗುತ್ತೆ, ಆದ್ರೆ ಲೆಗ್ಸ್ ಮಾತ್ರ ಕೆಳಗೆ ಉಳಿಯುತ್ತವೆ. ಈ ಸೀನ್ ಎಷ್ಟು ಶಾಕಿಂಗ್ ಇದೆ ಅಂದ್ರೆ ಈ ಮ್ಯಾಜಿಕ್ ನ ನೋಡಿ ಎಲ್ರು ಫಿದಾ ಆಗ್ತಾರೆ. ಅಷ್ಟೇ ಅಲ್ಲ, ನಂತರ ರಾಬ್ ನ ಕಾಲುಗಳು ನಡೆಯುತ್ತಾ ಮುಂದಕ್ಕೆ ಹೋಗ್ತವೆ. ನಂತರ ರಾಬ್ ಚೈನ್ ಸಹಾಯದಿಂದ ಕೆಳಗೆ ಬಂದು ತನ್ನ ದೇಹವನ್ನ ಕಾಲುಗಳಿಗೆ ಅಟ್ಯಾಚ್ ಮಾಡ್ಕೊಳ್ತಾನೆ. ಈ ರೀತಿ ನಿಜವಾಗ್ಲೂ ನಡೆಯೋದು ಇಂಪಾಸಿಬಲ್ ಅಂತ ನಮಗೂ ಗೊತ್ತು. ಆದ್ರೆ ರಾಬ್ ಇಷ್ಟು ಸ್ಟ್ರಾಂಗ್ ಇಲ್ಯೂಷನ್ಸ್ ನ ಹೇಗೆ ಕ್ರಿಯೇಟ್ ಮಾಡಿದ್ರು? ನೋಡ್ಲಿಕ್ಕೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಆದ್ರೆ ರಾಬ್ಗೆ ಇದು ತುಂಬಾ ಸಿಂಪಲ್. ಆಕ್ಚುಲಿ ಈ ವಿಡಿಯೋದಲ್ಲಿ ಅಪ್ಪರ್ ಬಾಡಿ ಇಲ್ಲದೆ ಕಾಣಿಸುವ ಈ ಕಾಲುಗಳು ಆಕ್ಚುಲಿ ಅವನ ನಿಜವಾದ ಕಾಲುಗಳಲ್ಲ, ಅವು ರೋಬೋಟಿಕ್ ಕಾಲುಗಳು. ಹಾಗಾದ್ರೆ ಈ ಕಾಲುಗಳು ಅವನದಲ್ಲ ಅಂದ್ರೆ ರಾಬ್ ನ ಕಾಲುಗಳು ಎಲ್ಲಿದ್ದಾವೆ ಅಂತ ಕೇಳಿದ್ರೆ ಅದಕ್ಕೆ ಮ್ಯಾಜಿಷಿಯನ್ ಒಂದು ಟ್ರಿಕ್ ನ ಬಳಸಿದ್ದಾನೆ. ಇಲ್ಲಿ ನಿಮಗೆ ಇಮೇಜ್ ನಲ್ಲಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆತ ಒಂದು ಸ್ಟ್ಯಾಂಡ್ ನ ಫಿಕ್ಸ್ ಮಾಡ್ಕೊಂಡು ಅದರ ಮೇಲೆ ಮಲ್ಕೊಂಡಿದ್ದಾನೆ. ಆತನ ಬ್ಯಾಕ್ ಸೈಡ್ ಪೂರ್ತಿಯಾಗಿ ಬ್ಲಾಕ್ ಕಲರ್ ಕ್ಲಾತ್ ನಿಂದ ಕವರ್ ಆಗಿದೆ. ಹಾಗೆ ಸ್ಟೇಜ್ ಬ್ಯಾಕ್ ಗ್ರೌಂಡ್ ನ ಸಹ ಬ್ಲಾಕ್ ಕಲರ್ ನಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಬ್ಲಾಕ್ ಕ್ಲಾತ್ ಸರಿಯಾಗಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ಅಪರ್ ಬಾಡಿ ನಾರ್ಮಲ್ ಆಗಿ ಕಾಣಿಸ್ಲಿಕ್ಕೆ ನಡುವಿನವರೆಗೂ ಶರ್ಟ್ ನ ಬಿಟ್ಟಿದ್ದಾರೆ. ಆಡಿಯನ್ಸ್ ಗೆ ಆ ಶರ್ಟ್ ಒಳಗೆ ಬಾಡಿ ಇದೆಯಾ? ಜೇವಿಯರ್ ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನರಿಗೆ ಫೇಮಸ್ ಮ್ಯೂಜಿಷಿಯನ್ ಜೇವಿಯರ್ ಬಗ್ಗೆ ಖಂಡಿತ ಗೊತ್ತಿರುತ್ತೆ. ಆತನ ಮ್ಯಾಜಿಕ್ಸ್ ತುಂಬಾ ಎಂಟರ್ಟೈನ್ ರೀತಿಯಲ್ಲಿ ಇರ್ತವೆ. ಆದ್ರೆ ಈ ಮ್ಯಾಜಿಕ್ ಟ್ರಿಕ್ ನ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಪರ್ಫಾರ್ಮ್ ಮಾಡ್ತಾನೆ. ಮ್ಯಾಜಿಕ್ ಸ್ಟಾರ್ಟ್ ಆದಾಗ ಜೇವಿಯರ್ ಒಂದು ಸ್ಕಿಪ್ಪಿಂಗ್ ರೋಪ್ ಮೂಲಕ ಜಂಪ್ ಮಾಡ್ತಾ ಕಾಣ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಸ್ಕಿಪ್ಪಿಂಗ್ ಮಾಡ್ತಾ ಗಾಳಿಯಲ್ಲಿ ತೇಲಲು ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, 360 ಡಿಗ್ರಿ ರೊಟೇಟ್ ಆಗ್ತಾನೆ. ಆ ಪೊಸಿಷನ್ ನಲ್ಲಿ ಜೇವಿಯರ್ ಕಂಟಿನ್ಯೂಸ್ ಆಗಿ ಸ್ಕಿಪ್ಪಿಂಗ್ ರೋಪ್ ಮೂಲಕ ಆಟವಾಡ್ತಾನೆ. ಇದನ್ನ ನೋಡ್ಲಿಕ್ಕೆ ನಿಜವೇನೋ ಎನ್ನುವ ರೀತಿಯಲ್ಲಿ ಕಾಣಿಸುತ್ತೆ. ಆದ್ರೆ ಸ್ಟೇಜ್ ಮೇಲೆ ಮ್ಯೂಜಿಷಿಯನ್ಸ್ ಆಡಿಯನ್ಸ್ ನ ಫೂಲ್ ಮಾಡಬಹುದು, ಆದ್ರೆ ಈ ರೀತಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಮಾಡೋದು ಇಂಪಾಸಿಬಲ್. ಆದ್ರೆ ಈ ಮ್ಯಾಜಿಕ್ ನ ಜೇವಿಯರ್ ಸಖತ್ತಾಗಿ ಮಾಡ್ತಾನೆ. ಇದರ ಹಿಂದಿರುವ ಸೀಕ್ರೆಟ್ ಬಗ್ಗೆ ನೋಡೋಣ ಬನ್ನಿ. ಈತ ಈ ಸ್ಟಂಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತನ್ನ ನಡುವಿಗೆ ಒಂದು ಇನ್ವಿಸಿಬಲ್ ಕೇಬಲ್ ನ ಕಟ್ಕೊಂಡಿದ್ದಾನೆ. ಈ ಕೇಬಲ್ ಕಲರ್ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದಕ್ಕೆ ಅದು ಯಾರಿಗೂ ಕಾಣಿಸುತ್ತಿಲ್ಲ. ಅಷ್ಟೇ ಅಲ್ಲ, ಜೇವಿಯರ್ ನ ಮೇಲಕ್ಕೆ ಲಿಫ್ಟ್ ಮಾಡ್ಲಿಕ್ಕೆ ಈ ಕೇಬಲ್ ನ ಒಂದು ಕ್ರೇನ್ ಗೆ ಕನೆಕ್ಟ್ ಮಾಡಿದ್ದಾರೆ. ಇನ್ನು ಜೇವಿಯರ್ ರ್ಯಾಪಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಕ್ರೇನ್ ಆಪರೇಟರ್ ಜೇವಿಯರ್ ನ ಮೇಲಕ್ಕೆ ಲಿಫ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವನಾತ ಈ ರೋಪ್ ಜೊತೆಗೆ ಆ ಕೇಬಲ್ ನ ಸಹ ಹಿಡಿದುಕೊಂಡಿದ್ದಾನೆ. ಡ್ಯಾರ್ಸಿ ಹೋಕಾ ಫ್ರೆಂಡ್ಸ್, ನೀವು ನೋಡ್ತಾ ಇರುವ ಈ ಮ್ಯಾಜಿಕ್ ಟ್ರಿಕ್ ನ ಬ್ರಿಟನ್ಗೆ ಸೇರಿದ ಮೆಜಿಷಿಯನ್ ಡ್ಯಾರ್ಸಿ ಹೋಕಾ ಒಂದು ಟ್ಯಾಲೆಂಟ್ ಶೋ ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಈ ಮ್ಯಾಜಿಕ್ ನಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಸ್ಟೇಜ್ ಮೇಲೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನ ಇಟ್ಟಿದ್ದಾರೆ. ಡ್ಯಾರ್ಸಿ ಅಸಿಸ್ಟೆಂಟ್ ಅದರ ಮೇಲೆ ಒಂದು ಚೇರ್ ನ ಇಡ್ತಾರೆ. ಡ್ಯಾರ್ಸಿ ಅದರ ಮೇಲೆ ಕುಂತ್ಕೊಳ್ತಾನೆ. ನಂತರ ಅಸಿಸ್ಟೆಂಟ್ಸ್ ಆತನ ಮೇಲೆ ಒಂದು ಕ್ಲಾತ್ ನ ಹಾಕ್ತಾರೆ. ಆ ಕ್ಲಾತ್ ನ ತೆಗೆದಾಗ ಡ್ಯಾರ್ಸಿ ಆ ಚೇರ್ ಮೇಲಿಂದ ಮಾಯವಾಗ್ತಾನೆ. ಡ್ಯಾರ್ಸಿ ಹೇಗೆ ಮಾಯವಾದ, ಎಲ್ಲಿದ್ದಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಈ ಸ್ಟಂಟ್ ನ ಕೇರ್ಫುಲ್ ಆಗಿ ನೋಡಿದ್ರೆ ಇದರಲ್ಲಿ ಒಂದು ಟ್ರಿಕ್ ಇದೆ. ಡ್ಯಾರ್ಸಿ ಟೇಬಲ್ ಮೇಲೆ ಹತ್ತಿ ಚೇರ್ ಮೇಲೆ ಕುಳಿತುಕೊಳ್ಳುವಾಗ ಆತ ಸ್ಟೆಪ್ ಮೂಲಕ ಮೇಲೆ ಬರ್ತಾನೆ. ಆತನ ಚೇರ್ ಕೂಡ ಸ್ಟೆಪ್ಸ್ ಗೆ ಕಾರ್ನರ್ ಅಲ್ಲೇ ಇರುತ್ತೆ. ಆಕ್ಚುಲಿ ಡ್ಯಾರ್ಸಿನ ಕ್ಲಾತ್ ನಿಂದ ಮುಚ್ಚಿದಾಗ ಆ ಕ್ಲಾತ್ ತೆಗಿಲಿಕ್ಕೂ ಮುಂಚೆ ಅವನು ಚೇರ್ ಕೆಳಗಿನಿಂದ ಹೊರಬಂದು ಸ್ಟೇಜ್ ಮೂಲಕ ಕೆಳಗೆ ಹೋಗ್ತಾನೆ. ಅದಕ್ಕೆ ಆ ಕ್ಲಾತ್ ನ ತೆಗೆದಾಗ ಚೇರ್ ಎಂಟಿ ಆಗಿರುತ್ತೆ. ಹಾಗಾದ್ರೆ ಡ್ಯಾರ್ಸಿ ಆ ಸಮಯದಲ್ಲಿ ಕೆಳಗೆ ಹೋದ್ರೆ ಚೇರ್ ಮೇಲಿರುವ ಕ್ಲಾತ್ ಸಹ ಫ್ಲಾಟ್ ಶೇಪ್ ಗೆ ಬದಲಾಗಬೇಕಲ್ವಾ? ಆದ್ರೆ ಕೊನೆವರೆಗೂ ಆ ಡ್ಯಾರ್ಸಿ ಹೆಡ್ ತರ ಕಾಣ್ತಾ ಇದೆಯಲ್ವಾ? ಯಾಕೆ? ಇವನ್ ಅದು ಕದಲುತ್ತಿರುವಂತೆ ಕಾಣುತ್ತೆ. ಅಂದ್ರೆ ಡ್ಯಾರ್ಸಿ ಇನ್ನು ಚೇರ್ ಮೇಲೆನೆ ಇದ್ದಂತೆ ಎನಿಸುತ್ತೆ. ನಿಜಕ್ಕೆ ಆ ಚೇರ್ ಮೇಲೆ ಕ್ಲಾತ್ ಒಳಗೆ ಸ್ಪೆಷಲ್ ಮೆಟಾಲಿಕ್ ಹೆಡ್ ನ ಇನ್ಸ್ಟಾಲ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಒಳಗೆ ಒಂದು ಆಟೋಮೆಟಿಕ್ ಮೆಕ್ಯಾನಿಸಮ್ಸ್ ಮೂಲಕ ತಯಾರು ಮಾಡಲಾದ ಒಂದು ಆರ್ಟಿಫಿಷಿಯಲ್ ಹೆಡ್ ತರ ಇರಿಸಲಾಗಿದೆ. ಅದರ ಸಹಾಯದಿಂದ ಈ ಕ್ಲಾತ್ ಅಲ್ಲಿ ತಲೆ ಇರುವ ರೀತಿಯಲ್ಲಿ ಸೃಷ್ಟಿಸಿದ್ದಾರೆ. ಇದನ್ನ ನೋಡಿದ್ರೆ ಕ್ಲಾತ್ ಅಲ್ಲಿ ಯಾರೋ ಇರುವಂತೆ ಕಾಣಿಸುತ್ತೆ. ಏನೇ ಆದ್ರೂ ಈ ಮ್ಯಾಜಿಕ್ ಮಾತ್ರ ತುಂಬಾ ಸಖತ್ತಾಗಿದೆ.
ನೀವು ನೋಡ್ತಾ ಇರುವ ಈ ಬ್ರಿಲಿಯಂಟ್ ಮ್ಯಾಜಿಕ್ ಟ್ರಿಕ್ಸ್ ನ ಮ್ಯಾರಿಯೋ ಲೋಪೆಜ್ ಮಾಡಿದ್ದಾರೆ. ಮ್ಯಾರಿಯೋ ಮ್ಯಾಜಿಕ್ ನ ಸ್ಟಾರ್ಟ್ ಮಾಡಿದಾಗ ಆತನ ಕೈಯಲ್ಲಿ ಉಪ್ಪಿರುವ ಒಂದು ಸಣ್ಣ ಬಾಟಲ್ ಮತ್ತು ಮತ್ತೊಂದು ಕೈಯಲ್ಲಿ ಸ್ಟಿಕ್ ಇದೆ. ಮೊದಲು ತನ್ನ ಬಾಟಲ್ ನಲ್ಲಿರೋ ಉಪ್ಪನ್ನ ತನ್ನ ಕೈಯಲ್ಲಿ ಹಾಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನ ತೆಗೆದುಕೊಂಡು ಉಳಿದಿದ್ದನ್ನೆಲ್ಲ ಕೆಳಗೆ ಬಿಸಾಡ್ತಾನೆ. ಈಗ ಆತನ ಕೈಯಲ್ಲಿ ಸ್ವಲ್ಪ ಉಪ್ಪು ಮಾತ್ರ ಇದೆ. ಆದ್ರೆ ಮ್ಯಾರಿಯೋ ತನ್ನ ಸ್ಟಿಕ್ ಮೂಲಕ ಮ್ಯಾಜಿಕ್ ಮಾಡ್ತಾ ಆತನ ಕೈಯಿಂದ ಉಪ್ಪು ಹೊರಬರಲು ಶುರುವಾಗುತ್ತೆ. ಈಗ ಆತನ ಕೈಯಲ್ಲಿ ಸ್ವಲ್ಪ ಉಪ್ಪು ಮಾತ್ರ ಇದೆ. ಆದ್ರೆ ಮ್ಯಾರಿಯೋ ತನ್ನ ಸ್ಟಿಕ್ ಮೂಲಕ ಮ್ಯಾಜಿಕ್ ಮಾಡ್ತಾನೆ. ಆತನ ಕೈಯಿಂದ ಉಪ್ಪು ಹೊರಬರಲು ಶುರುವಾಗುತ್ತೆ. ಈ ರೀತಿ ಮತ್ತೆ ಮತ್ತೆ ಸ್ಟಿಕ್ ನಿಂದ ಮ್ಯಾಜಿಕ್ ಮಾಡ್ತಾ ಕೈಯಿಂದ ಉಪ್ಪನ್ನ ತೆಗಿತಾ ಇರ್ತಾನೆ. ಆ ಸ್ಟೇಜ್ ಎಲ್ಲ ಉಪ್ಪಿನಿಂದ ತುಂಬಿರುತ್ತೆ. ಕೊನೆಗೆ ಮ್ಯಾರಿಯೋ ತನ್ನ ಕೈನ ಪ್ಯಾಂಟ್ ನಿಂದ ಹೊರಿಸಿಕೊಳ್ಳುವಾಗ್ಲೂ ಕೂಡ ಆತನ ಎಲ್ಬೋ ಅಂದ್ರೆ ಮೊಣಕೈಯಿಂದಲೂ ಉಪ್ಪು ಹೊರಬರಲು ಶುರುವಾಗುತ್ತೆ. ಆತ ತನ್ನ ಮೊಣಕೈಯಿಂದ ಉಪ್ಪು ಬರದಂತೆ ತಡಿಲಿಕ್ಕೆ ಪ್ರಯತ್ನಿಸ್ತಾನೆ. ತನ್ನ ಪಾದದಿಂದಲೂ ಉಪ್ಪು ಹೊರಬರಲಿಕ್ಕೆ ಶುರು ಮಾಡುತ್ತೆ. ಈ ಸೀನ್ ನೋಡಿದ್ರೆ ಯಾರೋ ಉಪ್ಪು ತುಂಬಿರುವ ಟ್ಯಾಪ್ ತೆರೆದಂತೆ ಕಾಣಿಸುತ್ತೆ. ಕೊನೆಗೆ ಮ್ಯಾರಿಯೋ ಯಾವುದೋ ಒಂದು ಮಂತ್ರವನ್ನ ಹೇಳಿದಾಗ ಆತನ ಬಾಡಿಯಿಂದ ಉಪ್ಪು ಬರ್ತಾ ಇರೋದು ನಿಲ್ಲುತ್ತೆ. ಈ ಮ್ಯಾಜಿಕ್ ತುಂಬಾ ಶಾಕಿಂಗ್ ಆಗಿದೆ. ಆದ್ರೆ ಪ್ರತಿ ಮ್ಯೂಜಿಷಿಯನ್ ರೀತಿಯಲ್ಲಿ ಮ್ಯಾರಿಯೋ ಈ ಮ್ಯಾಜಿಕ್ ಮಾಡ್ಲಿಕ್ಕೆ ಒಂದು ಟ್ರಿಕ್ ನ ಬಳಸಿದ್ದಾನೆ. ನಿಜಕ್ಕೂ ಆತನ ಬೆರಳುಗಳಿಗೆ ನಕಲಿ ಸಿಲಿಕಾನ್ ಬೆರಳುಗಳನ್ನ ಹಾಕೊಂಡಿದ್ದಾನೆ. ಆ ತಮ್ನಲ್ಲಿ ಉಪ್ಪನ್ನ ತುಂಬಿದ್ದಾರೆ. ಕೈ ಮುಷ್ಟಿಯಿಂದ ಉಪ್ಪನ್ನ ತೆಗೆದಾಗ ಆಕ್ಚುಲಿ ಅದು ಆ ಬೆರಳಿನಿಂದ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಮ್ಯಾರಿಯೋ ತನ್ನ ಬ್ಯಾಕ್ ಸೈಡ್ ಜೇಬಿನಲ್ಲಿ ಮತ್ತು ಮೊಣಕೈನಲ್ಲೂ ಸಹ ಉಪ್ಪಿನ ಪಾಕೆಟ್ಸ್ ನ ಇಟ್ಕೊಂಡಿದ್ದಾನೆ. ಆ ಪಾಕೆಟ್ಸ್ ನ ಸ್ಪೆಷಲಿ ಈ ಮ್ಯಾಜಿಕ್ ಗೋಸ್ಕರನೇ ತಯಾರು ಮಾಡಿರ್ತಾರೆ. ಆದ ಈ ಪ್ರದೇಶವನ್ನ ಆ ಸ್ಟಿಕ್ ನಿಂದ ಬಡಿದಾಗ ಆ ಪಾಕೆಟ್ಸ್ ಹರಿದು ಅದರಿಂದ ಉಪ್ಪು ಹೊರಬರ್ಲಿಕ್ಕೆ ಶುರುವಾಗುತ್ತೆ. ನೋಡ್ತಾ ಇರೋರಿಗೆ ಮ್ಯಾರಿಯೋ ದೇಹವೆಲ್ಲ ಉಪ್ಪಿನಿಂದ ತುಂಬಿ ಶರೀರದ ಎಲ್ಲಾ ಸ್ಥಳದಿಂದ ಲೀಕ್ ಆಗ್ತಾ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಇದು ಕೇವಲ ಒಂದು ಸ್ಮಾರ್ಟ್ ಮ್ಯಾಜಿಕ್ ಟ್ರಿಕ್ ಮಾತ್ರವೇ. ಆತನ ಸ್ಟಿಕ್ ಕೂಡ ಉಪ್ಪಿನಿಂದ ತುಂಬಿದೆ. ಅದನ್ನು ಸಹ ಉಪ್ಪನ್ನ ತೆಗಿಲಿಕ್ಕೆ ತುಂಬಾ ಜಾಣತನದಿಂದ ಬಳಸ್ತಾನೆ. ಏನೇ ಆದ್ರೂ ಈ ಮ್ಯಾಜಿಕ್ ಟ್ರಿಕ್ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ. ಇನ್ನು ಈ ಮ್ಯಾಜಿಕ್ ನ ಮಾಡಿದ್ದು ಸಹ ಕ್ಸೇವಿಯರ್ನೇ. ಮ್ಯಾಜಿಕ್ ಸ್ಟಾರ್ಟ್ ಆದಾಗ ಇಬ್ರು ಅಸಿಸ್ಟೆಂಟ್ಸ್ ಒಂದು ದಾರದಿಂದ ಕ್ಸೇವಿಯರ್ ಹೊಟ್ಟೆಯನ್ನ ಕಟ್ ಮಾಡಿದ ತಕ್ಷಣ ಆತನ ಮೇಲ್ಭಾಗ ಕಾಲುಗಳಿಂದ ಬೇರೆಯಾಗುತ್ತೆ. ಆನಂತರ ಆತನ ಬಾಡಿನ ಒಂದು ಬೋರ್ಡ್ ಮೇಲೆ ಇಡ್ತಾರೆ. ನೀವು ನೋಡ್ತಿದ್ದಂತೆ ಈ ರೀತಿ ಎರಡು ಪಾರ್ಟ್ಸ್ ಆಗಿ ಬೇರೆ ಆಗುತ್ತೆ. ಆತನ ಅಸಿಸ್ಟೆಂಟ್ಸ್ ದೇಹವನ್ನ ಟರ್ನ್ ಮಾಡಿ ಸಹ ತೋರಿಸ್ತಾರೆ. ಈ ಸೀನ್ ತುಂಬಾ ಆಶ್ಚರ್ಯವಾಗಿರುತ್ತೆ. ನಂತರ ಆತನ ಅಸಿಸ್ಟೆಂಟ್ಸ್ ಆತನ ಶರೀರದ ಎರಡೂ ಭಾಗಗಳನ್ನ ಒಂದು ಸೈಕಲ್ ಮೇಲೆ ಈ ರೀತಿ ಇಡ್ತಾರೆ. ಸೈಕಲ್ ಪೆಡಲ್ ಮೇಲೆ ಕ್ಸೇವಿಯರ್ ಕಾಲು ಇರ್ತವೆ. ಆದ್ರೆ ಆತ ಬ್ಯಾಕ್ ಸೀಟ್ ಮೇಲೆ ಕುಂತ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಕಟ್ಟಾದ ಆ ಕಾಲುಗಳು ಸೈಕಲ್ ನ ತುಳಿಯುತ್ತವೆ. ಇಷ್ಟು ಅದ್ಭುತವಾದ ಇಲ್ಯೂಷನ್ಸ್ ನ ಕ್ಸೇವಿಯರ್ ಯಾವ ರೀತಿ ಮಾಡಿದ್ದಾರೆ ನೋಡೋಣ ಬನ್ನಿ. ನಿಜಕ್ಕೆ ಕ್ಸೇವಿಯರ್ ಅಸಿಸ್ಟೆಂಟ್ಸ್ ಆತನ ಶರೀರವನ್ನ ಕಟ್ ಮಾಡ್ಲಿಕ್ಕೆ ಬಳಸಿದ ದಾರ ನಕಲಿ ಇದು. ಆತನ ಪ್ಯಾಂಟ್ ಮುಂದೆ ಹಿಂದೆ ಒಂದು ಸಿಲಿಕಾನ್ ನಿಂದ ತಯಾರಿಸಿದ ಒಂದು ಬಾಡಿ ಸೂಟ್ ಇದೆ. ದಾರವನ್ನ ಎಳೆದಾಗ ಶರೀರ ಕಟ್ಟಾದಂತೆ ಕಾಣಿಸುತ್ತೆ. ನಂತರ ನಡುವಿನವರೆಗೂ ಕಟ್ಟಾಗಿದೆ ಎಂದು ನಮ್ಮನ್ನ ನಂಬಿಸಲು ಈ ರೀತಿ ಫ್ಲಿಪ್ ಮಾಡ್ತಾರೆ. ಇಮೇಜ್ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಬಾಡಿನ ಲೆಫ್ಟ್ ಮತ್ತು ರೈಟ್ ಟರ್ನ್ ಮಾಡ್ತಾರೆ. ಆದ್ರೆ ಫೇಕ್ ಬಾಡಿ ಮಾತ್ರ ಪಕ್ಕದಲ್ಲೇ ಇರುತ್ತೆ. ಹಾಗೆ ಬೋರ್ಡ್ ಮೇಲಿರುವ ಕ್ಸೇವಿಯರ್ ದೇಹ ಅರ್ಧ ಅಲ್ಲ, ಪೂರ್ತಿ ಶರೀರದಲ್ಲಿ ಕಾಲುಗಳನ್ನ ಹಿಂದಕ್ಕೆ ಬೆಂಡ್ ಮಾಡಿದ್ದಾರೆ. ಆದ್ರೆ ಫೇಕ್ ಬಾಡಿ ಮಾತ್ರ ಪಕ್ಕದಲ್ಲೇ ಇರುತ್ತೆ. ಹಾಗೆ ಬೋರ್ಡ್ ಮೇಲಿರುವ ಕ್ಸೇವಿಯರ್ ದೇಹ ಅರ್ಧ ಅಲ್ಲ, ಪೂರ್ತಿ ಶರೀರದಲ್ಲಿ ಕಾಲುಗಳನ್ನ ಹಿಂದಕ್ಕೆ ಬೆಂಡ್ ಮಾಡಿದ್ದಾರೆ. ಇನ್ನು ಕಟ್ ಮಾಡಿರುವಂತೆ ಕಾಣುವ ಕಾಲುಗಳು ನಕಲಿ ಕಾಲುಗಳು. ಇವುಗಳನ್ನ ಟ್ರಿಕ್ ಗೋಸ್ಕರ ಬಳಸ್ತಾರೆ. ಕೊನೆಗೆ ಸೈಕಲ್ ನ ತುಳಿತಾ ಇರೋದು ನಕಲಿ ಕಾಲುಗಳಲ್ಲ, ಅವು ಕ್ಸೇವಿಯರ್ ನ ನಿಜವಾದ ಕಾಲುಗಳೇ. ಅವನು ಮೇನ್ ಸೀಟ್ ಮೇಲೆ ಅಲ್ಲದೆ ಹಿಂದೆ ಕುಳಿತುಕೊಂಡು ಸೈಕಲ್ ನ ತುಳಿತಾ ಇದ್ದಾನೆ. ಈ ಇಮೇಜ್ ನ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಏನೇ ಆದ್ರೂ ಈ ಮ್ಯಾಜಿಕ್ ಟ್ರಿಕ್ ತುಂಬಾ ಅದ್ಭುತವಾಗಿದೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.